ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ಮಕರ ರಾಶಿ ಸಂಪೂರ್ಣ ಅಕ್ಟೋಬರ್ ಭವಿಷ್ಯವನ್ನು ಸಂಪೂರ್ಣ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ. ಈ ಅಕ್ಟೋಬರ್ ತಿಂಗಳ ಮಕರ ರಾಶಿಯ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಕೃತಿಯಲ್ಲಿ ಬದಲಾವಣೆ, ಹಬ್ಬಗಳ ಸಡಗರದ ಜೊತೆಗೆ ನಿಮ್ಮ ಜೀವನದಲ್ಲಿ ಆಗಲಿರುವ ಪ್ರಮುಖ ಬದಲಾವಣೆಗಳು ಮತ್ತು ಗ್ರಹಗಳ ಸ್ಥಾನ ಪಲ್ಲಟದಿಂದ ನಿಮ್ಮ ವೃತ್ತಿ, ಹಣಕಾಸು, ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ನೀವು ಈ ಶನಿದೇವನನ್ನು ನಂಬಿದರೆ ಖಂಡಿತ ನಿಮಗೆ ಶನಿದೇವನ ಅಂದರೆ ಶನಿವಾರದ ದಿನ ನೀವು ಎಳ್ಬತ್ತಿ ಹಚ್ಚೋದ್ರಿಂದ, ಎಳ್ಳೆಣ್ಣೆ ದೀಪವನ್ನು ಬೆಳಗೋದ್ರಿಂದ, ಶನಿ ಟೆಂಪಲಲ್ಲಿ ಹೋಗಿ ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ಖಂಡಿತ ನಿಮ್ಮ ಕಷ್ಟಗಳೆಲ್ಲ ಶಾಶ್ವತವಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಮಕರ ರಾಶಿಯ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ. ಹಾಗಾಗಿ ನೀವು ತುಂಬ ಶನಿಯನ್ನು ಪೂಜಿಸಿದರೆ ನಿಮ್ಮ ಕಷ್ಟಗಳು ಶೀಘ್ರದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಈ ಮಾಸದ ಬಹುಪಾಲು ಶುಕ್ರನು ನಿಮ್ಮ ಮನೆ 9ನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ. ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಹೊಸ ಅವಕಾಶಗಳು, ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಯೋಗವನ್ನು ತರುತ್ತದೆ. ಸೂರ್ಯ ಮತ್ತು ಮಂಗಳ ಗ್ರಹಗಳ ಸಂಯೋಗವು ನಿಮ್ಮ 10ನೇ ಮನೆಯಲ್ಲಿ ನಡೆಯುವುದರಿಂದ ಇದು ವೃತ್ತಿ ಜೀವನದಲ್ಲಿ ಆದಿತ್ಯ ಮಂಗಳ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮಗೆ ಅಪಾರ ಶಕ್ತಿ, ಅಧಿಕಾರವನ್ನು ಸಾಧಿಸುವ ಛಲವನ್ನು ನೀಡುತ್ತದೆ. ಬುಧ ಗ್ರಹವು ನಿಮ್ಮ 9ನೇ ಮತ್ತು 10ನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮ್ಮ ಸಂವಹನ ಕೌಶಲ್ಯವು ಕೆಲಸದ ಸ್ಥಳದಲ್ಲಿ ಯಶಸ್ಸಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇನ್ನು ವೃತ್ತಿ ಮತ್ತು ವ್ಯಾಪಾರ ಭವಿಷ್ಯ ನೋಡುವುದಾದರೆ 10ನೇ ಮನೆಯಲ್ಲಿನ ಪ್ರಬಲ ಗ್ರಹಗಳ ಸಂಯೋಗದಿಂದ ನೀವು ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಕಾಣುತ್ತೀರಾ. ನಿಮ್ಮ ಕಾರ್ಯಕ್ಷಮತೆ ಮತ್ತು ನಿರ್ಧಾರಗಳು ಹಿರಿಯರು ಗುರುತಿಸುತ್ತಾರೆ. ಬಡ್ತಿ ಅಥವಾ ವೇತನ ಹೆಚ್ಚಳದ ಸಾಧ್ಯತೆಗಳಿವೆ. ಇನ್ನು ಉದ್ಯೋಗ ಹುಡುಕುತ್ತಾ ಇರುವಂತಹ ಜನರಿಗೆ ಈ ತಿಂಗಳು ಉತ್ತಮ ಫಲಿತಾಂಶ ಸಿಗುತ್ತದೆ. ದೂರದ ಸ್ಥಳಗಳಿಂದ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳಿಂದ ಹೊಸ ಉದ್ಯೋಗ ಅವಕಾಶಗಳು ದೊರಕುತ್ತದೆ. ಇನ್ನು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು, ಹೂಡಿಕೆ ಮಾಡಲು ಮತ್ತು ವ್ಯವಹಾರವನ್ನು ವಿಸ್ತರಿಸಲು ಇದು ಅತ್ಯುತ್ತಮ ಸಮಯ ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಸರ್ಕಾರದೊಂದಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ತಿಂಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ಇದ್ದ ಕೆಲವು ಭಿನ್ನಾಭಿಪ್ರಾಯಗಳು ಅಥವಾ ಸಮಸ್ಯೆಗಳು ಮಾತುಕತೆಯ ಮೂಲಕ ಪರಿಹಾರಗೊಳ್ಳುತ್ತದೆ. ನಿಮ್ಮ ಮಾತಿನ ಮೇಲೆ ಹಿಡಿತ ಇರಲಿ. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ಸ್ಥಿತಿ ಬಗ್ಗೆ ಹೇಳುವುದಾದರೆ ನಿಮ್ಮ ಹಿಂದಿನ ಶ್ರಮದ ಫಲವಾಗಿ ಆದಾಯದಲ್ಲಿ ಹೆಚ್ಚಳವಾಗುತ್ತದೆ. ಬಹು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವನ್ನು ಪಡೆಯುತ್ತೀರಾ. ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಸಂಬಂಧಿಕರಿಗಾಗಿ ಖರ್ಚು ಹೆಚ್ಚಾಗಬಹುದು. ಹಾಗಾಗಿ ಅನಗತ್ಯ ವೆಚ್ಚಗಳನ್ನು ನಿಯಂತ್ರಿಸುವುದು ಮುಖ್ಯ. ಇನ್ನು ನೀವು ಹಿಂದೆ ತೆಗೆದುಕೊಂಡ ಸಾಲಗಳನ್ನು ತೀರಿಸಲು ಇದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು. ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಭವಿಷ್ಯದ ಯೋಜನೆಗಳಿಗಾಗಿ ಉಳಿತಾಯದತ್ತ ಗಮನಿಸಿ. ಸ್ಥಿರಾಸ್ತಿ ಮತ್ತು ಚಿನ್ನದ ಮೇಲೆ ಹೂಡಿಕೆ ಮಾಡಲು ಯೋಚಿಸಬಹುದು. ಇನ್ನು ಕೌಟುಂಬಿಕ ಮತ್ತು ವೈಯಕ್ತಿಕ ಜೀವನಕ್ಕೆ ಬರುವುದಾದರೆ ನಿಮ್ಮ ಕುಟುಂಬ ಸದಸ್ಯರಿಂದ, ವಿಶೇಷವಾಗಿ ತಂದೆ ಅಥವಾ ಹಿರಿಯರಿಂದ ನಿಮಗೆ ಸಂಪೂರ್ಣ ಸಹಕಾರ ಮತ್ತು ಮಾರ್ಗದರ್ಶನ ಸಿಗ್ತದೆ. ನಿಮ್ಮ ವೃತ್ತಿ ಜೀವನದ ಯಶಸ್ಸಿಗೆ ಅವರ ಬೆಂಬಲ ಕೂಡ ಮುಖ್ಯವಾಗುತ್ತದೆ. ಇನ್ನು ಪ್ರೀತಿಯ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳು ನಿಮಗೆ ಸಿಹಿ ನೀಡಲಿದೆ. ಅವಿವಾಹಿತರಿಗೆ ಹೊಸ ಸಂಬಂಧ ಪ್ರಾರಂಭವಾಗಬಹುದು. ವಿವಾಹಿತರು ಪರಸ್ಪರರೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಹೊಂದಾಣಿಕೆಯನ್ನು ಅನುಭವಿಸುತ್ತೀರಾ. ಸಂಗಾತಿಯೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಯೋಗವಿದೆ. ಇನ್ನು ಚಿಕ್ಕ ಪುಟ್ಟ ಕೌಟುಂಬಿಕ ಕಲಹಗಳಿದ್ದರೂ ಕೂಡ ಅವುಗಳು ಶೀಘ್ರವಾಗಿ ನಿಮಗೆ ಪರಿಹಾರ ನೀಡುತ್ತವೆ. ಅಂದರೆ ಅಹಂಕಾರವನ್ನು ಬದಿಗಿಟ್ಟು ಇತರರ ಭಾವನೆಗಳಿಗೆ ಗೌರವ ನೀಡುವುದು ಮುಖ್ಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಬರುವುದಾದರೆ ಗ್ರಹಗಳ ಅನುಕೂಲದಿಂದಾಗಿ ನೀವು ಹೆಚ್ಚಿನ ಶಕ್ತಿ ಮತ್ತು ಉತ್ಸಾಹದಿಂದ ಇರ್ತೀರಾ. ಇದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸ ಮತ್ತು ನಿದ್ರಾಹೀನತೆ ಉಂಟಾಗಬಹುದು. ನಿಮ್ಮ ಆಹಾರ ಪದ್ಧತಿ ಮತ್ತು ವ್ಯಾಯಾಮದ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತದೆ. ಇನ್ನು ಪ್ರಯಾಣ ಮಾಡುವಾಗ
ಆಹಾರದ ವಿಷಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಸಣ್ಣ ಪುಟ್ಟ ಗಾಯಗಳು ಅಥವಾ ಅಪಘಾತದ ಸೂಚನೆ ಇರುವುದರಿಂದ ವಾಹನ ಚಾಲನೆ ಮಾಡುವಾಗ ನಿರ್ಲಕ್ಷ್ಯ ಮಾಡಬೇಡಿ ಸ್ನೇಹಿತರೆ. ಇನ್ನು ವಿದ್ಯಾರ್ಥಿಗಳಿಗೆ ಬಗ್ಗೆ ನೋಡುವುದಾದರೆ ಈ ತಿಂಗಳು ಅಧ್ಯಯನದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ನೀವು ಕಾಣ್ತೀರಾ. ವಿಶೇಷವಾಗಿ ಉನ್ನತ ಶಿಕ್ಷಣ ಅಥವಾ ಸಂಶೋಧನೆಯಲ್ಲಿ ತೊಡಗಿರುವವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಾ ಇರುವವರು ಇನ್ನಷ್ಟು ಶ್ರಮ ವಹಿಸಿದರೆ ಒಳ್ಳೆಯ ಫಲಿತಾಂಶಗಳನ್ನು ನೀವು ಕಾಣಬಹುದು. ನಿಮಗೆ ಈ ಒಂದು ರಾಶಿಯವರಿಗೆ ಸಮಸ್ಯೆಗಳ ಪರಿಹಾರಕ್ಕಾಗಿ ಸಲಹೆಗಳು ನೋಡುವುದಾದರೆ ಪ್ರತಿ ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಖಂಡಿತ ಭೇಟಿ ನೀಡಿ. ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿ. ದಿನನಿತ್ಯ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ವೃತ್ತಿ ಮತ್ತು ಆರೋಗ್ಯಕ್ಕೆ ಬಲ ಬರುತ್ತದೆ. ನಿಮ್ಮ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ಪಡೆಯಿರಿ. ಇದು ನಿಮ್ಮ ಅದೃಷ್ಟದ ಮನೆಯನ್ನು ಬಲಪಡಿಸುತ್ತದೆ. ನೀವು ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಹೇಳುವುದಾದರೆ ಅಕ್ಟೋಬರ್ ತಿಂಗಳು ವೃತ್ತಿ ಜೀವನದಲ್ಲಿ ಉತ್ತುಂಗ ಮತ್ತು ಹಣಕಾಸಿನಲ್ಲಿ ಬಲವರ್ಧನೆಯನ್ನು ತರುತ್ತದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಾಧ್ಯತೆ ಇದೆ. ವೈಯಕ್ತಿಕ ಸಂಬಂಧಗಳ ಸಹ ಉತ್ತಮವಾಗಿರುತ್ತವೆ. ಈ ಒಂದು ರಾಶಿಯವರಿಗೆ ಶುಭ ದಿನಾಂಕಗಳು ನೋಡುವುದಾದರೆ 5, 8, 12 ಮತ್ತು 17, 21, 26, 29. ಅಶುಭ ದಿನಾಂಕಗಳು ಹೇಳುವುದಾದರೆ 3, 10, 15, 24, 31. ಈ ದಿನಗಳಲ್ಲಿ ಅಶುಭ ಅಂದರೆ ಏನು ಕೆಲಸಗಳನ್ನು ಮಾಡೋದಕ್ಕೆ ಅಂದರೆ ಶುಭ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಈ ತಿಂಗಳು ಅಂದರೆ ಅಕ್ಟೋಬರ್ 3ರಿಂದ ಗುರುಬಲ ಕೂಡ ಇದೆ. ಅಂದರೆ 45 ದಿನ ನಿಮಗೆ ಗುರುಬಲ ಬಂದಿರೋದ್ರಿಂದ ನೀವು ಆ ಗುರುಬಲ 18ರಿಂದ ನಿಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. ಈ ತಿಂಗಳು ಅಕ್ಟೋಬರ್ 18ರಿಂದ ನೀವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋದಾಗಿರ್ಬೋದು ಮತ್ತು ವಿವಾಹದ ಕೆಲಸಗಳಿರ್ಬೋದು, ಯಾವುದೇ ಕೆಲಸ ಆದ್ರೂ ನೀವು ಖಂಡಿತ ಈ ತಿಂಗಳಲ್ಲಿ ಮಾಡ್ಕೋಬೋದು. ಯಾಕಂದರೆ ನಿಮಗೆ ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ನಿಮಗೆ 45 ದಿನ ಗುರುಬಲ ಇರೋದ್ರಿಂದ ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನಿಸಿದರೂ ಗುರುಬಲ ಇರೋದ್ರಿಂದ ಎಲ್ಲ ಯಶಸ್ಸನ್ನು ಕಾಣ್ತೀರಾ ಸ್ನೇಹಿತರೆ. ಮತ್ತು ಇದು ಮಕರ ರಾಶಿಯವರ ಅಕ್ಟೋಬರ್ ತಿಂಗಳ ಭವಿಷ್ಯ ನೋಡಿದ್ರಲ್ಲ ಯಾವ ರೀತಿ ಇದೆ. ಅಕ್ಟೋಬರ್ ತಿಂಗಳಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಥರ ನೀವು ಅಂದರೆ ಗುರುಬಲ ಇರೋದ್ರಿಂದ ಯಾವ ಒಳ್ಳೆಯ ಕೆಲಸಗಳನ್ನು ಮಾಡ್ಬೋದು, ಯಾವ ಅಂದರೆ ಶುಭ ಆರಂಭವನ್ನು ನೀವು ಮಾಡ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಗುರುಬಲ ಇರೋದ್ರಿಂದ ನಿಮಗೆ ವಿವಾಹ ಯೋಗ ಕೂಡ ಒದಗಿ ಬರುತ್ತೆ. ಯಾರು ಅವಿವಾಹಿತರಿದ್ದೀರೋ ಖಂಡಿತ ಈ ಅಕ್ಟೋಬರ್ 18ರ ನಂತರ ಪ್ರಯತ್ನ ಪಡಿ. ಖಂಡಿತ ನಿಮಗೆ ವಿವಾಹದ ಯೋಗ ಇದೆ. ಅಂದರೆ ಡಿಸೆಂಬರ್ 20ರವರೆಗೆ ನಿಮಗೆ ಗುರುಬಲ ಇರುತ್ತೆ. ನೀವು ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಅಂದರೆ ಈ ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಮಹಾತ್ಮ ಸ್ವಾಮಿ ಆಗಿರೋದ್ರಿಂದ ನೀವು ಎಷ್ಟೇ ಕಷ್ಟ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಸ್ವಲ್ಪ ಬಿಡು ಮಾಡಿಕೊಂಡು ಸ್ವಲ್ಪ ನೀವು ಶನಿವಾರದ ದಿನ ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಖಂಡಿತ ಎಳ್ಳೆಣ್ಣೆ ದೀಪ ಹಚ್ಚೋದು ಮತ್ತು ಎಳ್ಳುಬತ್ತಿಯನ್ನು ಹಚ್ಚೋದು, ಈ ರೀತಿ ಶನಿವಾರ ನೀವು ಕಪ್ಪು ಬಟ್ಟೆಯನ್ನು ದಾನ ಮಾಡೋದು, ಬಡಬಗ್ಗರಿಗೆ ದಾನ ಮಾಡೋದ್ರಿಂದ ಕೂಡ ನಿಮ್ಮ ಶನಿ ದೋಷಗಳು ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ಸಾಧ್ಯವಾದಷ್ಟು ಶನಿವಾರ ಈಶ್ವರ ಅಥವಾ ಶನಿ ಟೆಂಪಲ್ಗೆ ಹೋಗೋದನ್ನು ಖಂಡಿತ ಮರಿಬೇಡಿ. ಮತ್ತು ನೀವು ಮಕರ ರಾಶಿಯವರು ಸ್ವಲ್ಪ ಅಂದರೆ ಸೂರ್ಯೋದಯದಲ್ಲಿ ನೀವು ಸೂರ್ಯ ನಮಸ್ಕಾರ ಕೂಡ ಮಾಡಿಕೊಂಡ್ರೆ ಯಾವುದೇ ಕಷ್ಟಗಳಿದ್ರೂ ಪರಿಹಾರ ಆಗುತ್ತೆ. ಸೂರ್ಯೋದಯ ಪ್ರತಿದಿನ ಸೂರ್ಯ ಹುಟ್ಟೋದು ನಿಮಗೆಲ್ಲ ತಿಳಿದೇ ಇದೆ. ಆ ಟೈಮಲ್ಲಿ ನೀವು ಸೂರ್ಯ ನಮಸ್ಕಾರನ ತಪ್ಪದೆ ಮಾಡಿ. ಖಂಡಿತ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಅದು ಕೂಡ ಪರಿಹಾರ, ಸೂರ್ಯ ನಮಸ್ಕಾರದಿಂದ ಆರೋಗ್ಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಮರಿದೆ ಸೂರ್ಯ ನಮಸ್ಕಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತು ಆಹಾರದ ವಿಚಾರದಲ್ಲಿ ಬಂದರೆ ಸ್ವಲ್ಪ ನೀವು ಹೊರಗಡೆ ಹೋದಾಗ ಆಹಾರ ಸೇವನೆಯಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಮಿತ ಆಹಾರವನ್ನು ಸೇವಿಸಿ. ಯಾಕಂದರೆ ಆರೋಗ್ಯದ ಕಡೆ ಕೂಡ ಗಮನ ಕೊಡಬೇಕಾಗುತ್ತೆ. ಈ ಮಕರ ರಾಶಿಯವರಿಗೆ ಆರೋಗ್ಯದ ಸಮಸ್ಯೆ ತುಂಬ ವರ್ಷಗಳಿಂದ ಇದೆ. ಶನಿ ಸಾಡೆ ಆರಂಭ ಆದಾಗ್ಲಿಂದನೂ ಸ್ವಲ್ಪ ಆರೋಗ್ಯದ ಸಮಸ್ಯೆ ಜಾಸ್ತಿನೇ ಆಗಿದೆ. ಹಾಗಾಗಿ ವ್ಯಾಯಾಮ ಮಾಡೋದು, ಆಹಾರ ಸೇವನೆ ಅಂದರೆ ಮಿತವಿರಬೇಕು. ಅತಿಯಾದ ಆಹಾರ ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಜಂಕ್ ಫ್ರೂಟ್ಗಳನ್ನು ಹೊರಗಡೆ ತಿನ್ನೋದಕ್ಕೆ ಹೋಗಬೇಡಿ. ನಾವು ಮನೆಯಲ್ಲಿ ಮಾಡೋ ಆಹಾರ ಸೇವನೆ ಮಾಡೋದ್ರಿಂದ ಮತ್ತು ವ್ಯಾಯಾಮ, ವಾಕಿಂಗ್ ಇದೆಲ್ಲ ಮಾಡೋದ್ರಿಂದ ಕೂಡ ಆರೋಗ್ಯ ಸಮಸ್ಯೆಯಿಂದ ನಾವು ಹೊರಬರ್ಬೋದು. ಮಕರ ರಾಶಿಯವರು ಸ್ನೇಹಿತರೆ, ಆದಷ್ಟು ಸಾಧ್ಯವಾದಷ್ಟು ವಾಕ್ ಮಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಬೆಳಗ್ಗೆ ಮತ್ತು ಸಂಜೆ ಖಂಡಿತ ನಿಮಗೆ ಯಾರಿಗೆ BP ಶುಗರ್ ಪ್ರಾಬ್ಲಮ್ಸ್ ಇದೆ ಅಂಥವರು ಖಂಡಿತ ಪ್ರತಿದಿನ ವಾಕಿಂಗು 1 ಅವರ್ ಆದರೂ ಮಾಡಿಕೊಂಡ್ರೆ ವಾಕಿಂಗ್ ಮಾಡೋದ್ರಿಂದ ಕೂಡ BP ಶುಗರನ್ನು ನಾರ್ಮಲ್ಗೆ ತಂದ್ಕೋಬೋದು. ಅಂದರೆ ಯಾಕಂದರೆ ಮಕರ ರಾಶಿಯವರು ಸ್ವಲ್ಪ ಲೇಜಿ
ಲೇಜಿನೆಸ್ನ ತೋರಿಸ್ತಾರೆ. ವಾಕಿಂಗ್ ಮಾಡೋಕ್ಕೆ ಹೋಗ್ಬೇಕಾ, ಡೈಲಿ ಒಂದು ದಿವಸ ಹೋದರೆ ಒಂದು ದಿವಸ ಹೋಗೋದೇ ಇಲ್ಲ ಅವರು, ಆ ಥರ ಜನನೂ ಇರ್ತಾರೆ. ಆದರೆ ಇದು ಕಡ್ಡಾಯವಾಗಿ ನಾವು ನಮ್ಮ ದೇಹದ ಸಮತೋಲನಕ್ಕೆ, ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ ನಾವು ಖಂಡಿತ ಉತ್ತಮ ಆಹಾರ ಸೇವನೆ ಮಾಡಬೇಕು, ವ್ಯಾಯಾಮ. ಈಗ ಎಲ್ಲ ರಾಶಿಯವರು ಕೂಡ, ನಾವು ಮಕರ ರಾಶಿ ಅಂತ ಹೇಳೋಕ್ಕಾಗಲ್ಲ, ಪ್ರತಿಯೊಬ್ಬರು ಕೂಡ ವಾಕಿಂಗ್ ಮಾಡೋದು ಮತ್ತು ವ್ಯಾಯಾಮ ಮಾಡೋದು ಇದೆಲ್ಲ ನಾವು ರೂಢಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ದೇಹದ ಅಂದರೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾವು ಪರಿಹಾರ ಮಾಡ್ಕೋಬೋದು, ಆರೋಗ್ಯ ಸಮಸ್ಯೆಗಳನ್ನು. ಹಾಗಾಗಿ ನಾವು ವಾಕಿಂಗ್ ಮಾಡೋದು ತುಂಬ ಅವಶ್ಯಕತೆ. ಈಗಿನ ಫುಡ್ಡು ನಿಮಗೆಲ್ಲ ಗೊತ್ತೇ ಇದೆ, ನಾವು ತಿನ್ನೋ ಫುಡ್ಡಲ್ಲಿ ಯಾವುದು ಕೂಡ ಒಳ್ಳೆ ಫುಡ್ಡು ಇರೋದಿಲ್ಲ. ಯಾಕಂದರೆ ನಾವು ಇವಾಗೆಲ್ಲ ತರಕಾರಿ ಬೆಳಿಬೇಕು ಅಂದರೂ ಔಷಧಿ ಹಾಕ್ತಾರೆ, ಹಣ್ಣುಗಳಿಗೂ ಔಷಧಿ ಹಾಕಿ ಬೆಳೆಸೋದ್ರಿಂದ ನಾವು ಪ್ರತಿಯೊಂದು ಆಹಾರ ಸೇವನೆ ಮಾಡಿದ್ರೂ ಕೂಡ ಮೊದಲಿನ ಥರ ಯಾವುದ್ರಲ್ಲೂ ಪ್ರೋಟೀನ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ನಾವು ಮನೆಯಲ್ಲಿನೇ ಕಾಳುಗಳು ಇರ್ತಾವಲ್ಲ, ಮೊಳಕೆ ಕಾಳುಗಳನ್ನು ತಿನ್ನೋದ್ರಿಂದ ಕೂಡ ಖಂಡಿತ ನಾವು ಅಂದರೆ ಪ್ರೋಟೀನನ್ನು ಪಡಿಬೋದು. ತುಂಬ ಒಳ್ಳೆಯದು. ಮನೆಯಲ್ಲಿ ಕಡಲೆಕಾಳು, ಹುರುಳಿಕಾಳು, ಹೆಸರು ಕಾಳು ಈ ಥರ ಕಾಳುಗಳನ್ನು ನಾವು ಸೇವನೆ ಮಾಡೋದ್ರಿಂದ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸ್ವಲ್ಪ ಕಡಿಮೆ ಆಗುತ್ತೆ. ಎಲ್ಲ ರಾಶಿಯವರು ಕೂಡ ಇದನ್ನು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ನೋಡೋದಲ್ಲ ಈ ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಈ ಅಕ್ಟೋಬರ್ ಮಾಸದಲ್ಲಿ ಅನ್ನೋದನ್ನು ನಾನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಮತ್ತು ಮಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಎಲ್ಲರಿಗೂ ಒಳ್ಳೆ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಈ ವಿಡಿಯೋ. ಹಾಗಾಗಿ ನೀವು ಮಕರ ರಾಶಿಯವರಿಗೆ ಖಂಡಿತ ಶೇರ್ ಮಾಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಖಂಡಿತ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹೊಸದಾಗಿ ನೋಡೋರು ಕೂಡ ನಿಮ್ಮ ರಾಶಿ ಹೆಸರನ್ನು ಮೆನ್ಷನ್ ಮಾಡಿದ್ರೆ, ಯಾವ ರಾಶಿ ಬಗ್ಗೆ ಹೇಳಬೇಕು ಅಂತ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸ್ನೇಹಿತರೆ. ನೋಡೋದ್ರಲ್ಲ, ಸಂಪೂರ್ಣ ಮಾಹಿತಿ ಮಕರ ರಾಶಿಯವ್ರ ಬಗ್ಗೆ ಕೊಟ್ಟಿದ್ದೇನೆ. ಅಕ್ಟೋಬರ್ ಮಾಸದಲ್ಲಿ ನಿಮಗೆ ಗುರುಬಲ ಬರ್ತಾ ಇದೆ. ನೀವೇನೇ ಕೆಲಸ ಮಾಡಿದ್ರೂ ಯಶಸ್ಸನ್ನು ಕಾಣ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಬಾಯ್, ಟೇಕ್ ಕೇರ್. ಧನ್ಯವಾದಗಳು ನಿಮಗೆಲ್ಲರಿಗೂ.